ಕುಂಭರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಕುಂಭರಾಶಿಯವ್ರದ್ದು ಉದ್ಯೋಗದ ವಿಚಾರವಾಗಿ ನೋಡೋದಾದರೆ, ಕುಂಭರಾಶಿ ಜುಲೈ ತಿಂಗಳಲ್ಲಿ ಉದ್ಯೋಗ ಯಾವ ರೀತಿ ಇರುತ್ತಪ್ಪ ಅಂದರೆ, ಮೊದಲ ಎರಡು ವಾರ ಏನಿದೆಲ್ಲ ಅರ್ಥ ಆಯ್ತಾ, ಸ್ವಲ್ಪ ಕಷ್ಟಕರ ಅಂದರೆ ಏನು ಗೊತ್ತಾ, ಒತ್ತಡ, ಸ್ಟ್ರೆಸ್ಸು ಆಯಿತಾ, ಟೆನ್ಷನ್ಗಳು ಜಾಸ್ತಿ ಇರುತ್ತೆ. ಅದಾದಮೇಲೆ ಒಂದು 15ನೇ ತಾರೀಕು, ಒಂದು 20ನೇ ತಾರೀಕು ಆದಮೇಲೆ ಒಂದು ಉದ್ಯೋಗದಲ್ಲಿ ತುಂಬಾ ಬಡ್ತಿ ಅಂದರೆ ತುಂಬಾ ಯಶಸ್ಸು ಆಗುವಂಥದ್ದು ತುಂಬಾ ಚಾನ್ಸಸ್ಗಳಿದೆ ಉದ್ಯೋಗದಲ್ಲಿ. ಹಾಗೂ ಹಳೆ ಕೆಲಸ ಮಾಡ್ತಿರೋರಿಗೆ ಯಶಸ್ಸು ಸಿಗುತ್ತೆ. ಹಾಗೂ ಹೊಸದಾಗಿ ಅರ್ಥ ಆಯ್ತಾ ಕೆಲಸ ಹುಡುಕ್ತಾ ಇರ್ತಾರೆ, ತಿಂಗಳಾನುಗಟ್ಟಲೆಯಿಂದ ಕೆಲಸ ಹುಡುಕ್ತಾ ಇರ್ತಾರೆ, ಅಂಥವರಿಗೆ ಅವ್ರು ಇಷ್ಟಪಟ್ಟಂಥ ಕೆಲಸ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ಸು 99% ಇದೆ ಆಯಿತಾ. ಅದಾದ ನಂತರ ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸು ಅನ್ನೋದೇ ಈ ತಿಂಗಳಲ್ಲಿ ಅರ್ಥ ಆಯ್ತಾ, ತಾವು ಒಂದು ಮೊದಲೆರಡು ವಾರ ಅರ್ಥ ಆಯ್ತಾ ಹಣಕಾಸಿನ ತುಂಬಾ ಸ್ಥಿತಿಗಿತ್ತಿ ತುಂಬಾ ಕಮ್ಮಿ ಇರುತ್ತೆ. ಅದಾದ ನಂತರ 20ನೇ ತಾರೀಕು ಆದಮೇಲೆ ಹಣಕಾಸಲ್ಲಿ ಏನಿದೆ ಅರ್ಥ ಆಯ್ತಾ, ತುಂಬಾ ಹಣ ಜಾಸ್ತಿ ಬರುವಂಥದ್ದು ಚಾನ್ಸಸ್ ಭಾಳ ಇದೆ. ಆದರೆ ಹಣಕಾಸು ಬಂದ ನಂತರ ಒಂದು ಉಳಿತಾಯ ಮಾಡೋದು ಕೂಡ ತಮ್ಮ ಜವಾಬ್ದಾರಿ ಅಂತ ಉಳಿತಾಯ ಮಾಡಲೇಬೇಕು ಈ ತಿಂಗಳಲ್ಲಿ. ವ್ಯಾಪಾರದ ವಿಚಾರಕ್ಕೆ ಬಂದರೆ, ಕುಂಭರಾಶಿಯವ್ರದ್ದು ಜುಲೈ ತಿಂಗಳ ವ್ಯಾಪಾರದ ವಿಚಾರಕ್ಕೆ ಬಂದರೆ, ತಾವು ಏನು ಹಳೆಯದಾಗಿ ವ್ಯಾಪಾರ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ, ಈ ವ್ಯಾಪಾರ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರಲ್ಲ, ಆ ವ್ಯಾಪಾರನ ಈ ತಿಂಗಳಲ್ಲಿ ತಾವು ಜುಲೈ ತಿಂಗಳಲ್ಲಿ ಮಾಡಿ 100% ಈ ತಿಂಗಳಿಂದ ಯಶಸ್ವಿ ತಮ್ಗೆ ಆಗುತ್ತೆ ವ್ಯಾಪಾರ ವಿಚಾರ. ಹಾಗೆ ಕುಟುಂಬ ಜೀವನದಲ್ಲಿ ಬಂದರೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಇದೆ. ಹಿರಿಯರ ಮಾತು ಕೇಳಬೇಕು, ಹಿರಿಯರ ಗೌರವ ಕೊಡಬೇಕು, ಶಿಸ್ತಿನಿಂದ ಇರಬೇಕು, ತಮ್ಮ ನಾಲಿಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು, ಹಾಗೂ ಕೋಪನೂ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಕೋಪ ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡ್ರೆ ಕುಟುಂಬ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸುಖ ಇದೆ. ಮೇನ್ ಆಗಿ ಬಿಡಬೇಕಾದ್ರೆ ಕೋಪನ ತುಂಬಾ ಕಂಟ್ರೋಲ್ ಮಾಡ್ಕೋಬೇಕು ಈ ತಿಂಗಳಲ್ಲಿ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ತಾವು ಏನು ತುಂಬ ಒಂದು ವರ್ಷಾನುಗಟ್ಲೆಗಳಿಂದ ಒಂದು ಟ್ಯಾಬ್ಲೆಟ್ಸ್ ತೊಗೋತಾ ಇರ್ತೀರಾ, ವರ್ಷಾನುಗಟ್ಲೆ ವಾಸಿ ಆಗದಿರೋಂಥದ್ದು ಕಾಯಿಲೆಗಳಿರುತ್ತೆ. ಆ ಕಾಯಿಲೆಗಳಿಗೆ, ರೋಗಗಳಿಗೆ ಈ ತಿಂಗಳಲ್ಲಿ ಏನಿದೆ ಸ್ವಲ್ಪ ಆಯಿತಾ, ತಮಗೆ ಒಂದು ಸಾಮಾನ್ಯವಾಗಿ BP ಆಯಿತಾ ಒಂದು 150-160ಕ್ಕೆ ಹೋಗಿರುತ್ತೆ. ಈ ತಿಂಗಳಲ್ಲಿ ಏನಿದೆ ಸ್ವಲ್ಪ ಒಂದು ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಇದೆ ಆಯಿತಾ. ಟೈಮ್ಗೆ ಸ್ವಲ್ಪ ಅರ್ಥದ ತಮಗೆ ಇರೋವಂಥದ್ದು ಟ್ಯಾಬ್ಲೆಟ್ಸು ಮತ್ತು ಮೆಡಿಸಿನ್ಸ್ನ ತಾವು ಯೂಸ್ ಮಾಡ್ಕೊಂಡೋದ್ರೆ ಈ ತಿಂಗಳಲ್ಲಿ ಸ್ವಲ್ಪ ತುಂಬಾ ಆರೋಗ್ಯದಲ್ಲಿ ಚೇತರಿಕೆ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಹಾಗೂ ತಮಗೆ ಮನಸ್ಸಲ್ಲಿ ಆತಂಕ, ಒತ್ತಡ, ಭಯ ಏನೋ ಒಂದು ಆಗುತ್ತೆ, ಯಾಕೋ ನಂಗೆ ಮನಸ್ಸು ಸರಿ ಇಲ್ಲ, ಒಂದು ಭಯ, ಆತಂಕ, ನೆಮ್ಮದಿ ಇಲ್ದಂಗೆ ಆಗ್ತಾ ಇದ್ದರೆ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಆಯಿತಾ, ಕುಂಭರಾಶಿಯವರಿಗೆ ಶನಿ ಅಧಿಪತಿ ಆಗಿರೋದ್ರಿಂದ ಪ್ರತಿ ಶನಿವಾರ ತಾವು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಆಯಿತಾ, ಎಳ್ಳು ಬತ್ತಿ ಅಥವಾ ಒಂದು ತೈಲಾಭಿಷೇಕ ಮಾಡಿದರೆ ತಮಗೆ ತುಂಬ ಒಳ್ಳೆ ಪರಿಹಾರ ಸಿಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.